1 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ಮತ್ತೆ ಕೋರ್ಟಿಂದ ಬಂದಿರೋ ಆರ್ಡರ್ ಏನ್ ಮಾಡ್ತಾ ಇದ್ದೀರಾ? ಕೋರ್ಟಿನ ಆದೇಶ ಏನ್ ಮಾಡ್ತಾ ಇದ್ದೀರಾ? ಸುಪ್ರೀಂ ಕೋರ್ಟು, ಈ ದೇಶಕ್ಕೆ ಸುಪ್ರೀಂ ಕೋರ್ಟೇ ಮೈನ್. ಆ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಒಂದು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಯಾವಾಗಲೂ ಕೊಡ್ತೀವಿ ಅನ್ನೋದೇ ಬಂತು ಹೊತ್ತು, ಆಯ್ತಪ್ಪ ನಾವು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತಾ ಇದೀವಿ, ಏನಾದ್ರು ಸಹಾಯ ಮಾಡ್ತೀವಿ ಅನ್ನೋ ಮಾತು ಬರಲಿಲ್ಲ ಸ್ನೇಹಿತರೆ. ಮಾರ್ಚ್ ಬಜೆಟ್ ಅಲ್ಲಿ. ಅದಕ್ಕೋಸ್ಕರ ಕೋರ್ಟ್ ಆದೇಶ ಒಂದು, ನಮ್ಮ ಪರವಾಗೇನು ಕೋರ್ಟ್ ಆದೇಶಗಳಿದಾವೆ. ನಾವು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಈ ಮಾಸಿಕ ಸಭೆಯಲ್ಲಾಗ್ಲಿ, ಪ್ರತಿ ತಿಂಗಳು 27ನೇ ತಾರೀಕು PF ಆಫೀಸ್ ಅಂದ್ರೆ ಅಲ್ಲಿ ಪ್ರತಿಭಟನೆ ಮಾಡ್ತೀವಲ್ಲ, ಅದಕ್ಕಾಗ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಶಕ್ತಿ ಪ್ರದರ್ಶನ ತೋರಿಸಿದ್ದೀರಾ ಹೊರತು ಇದು ಹಿಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ ಆನೆ ದಿನಕ ಅಂತ. ಅದಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರೆಲ್ಲ, ನಿಮ್ಮ ಸ್ನೇಹಿತರು 4 ಜನ ಆಗಲಿ 5 ಜನ ಆಗಲಿ, ಅವನ್ನೆಲ್ಲ ಈ ಒಂದು ಪೆನ್ಷನ್ ಸ್ಕೀಮ್ ಅಂತಂದ್ರೆ EPS 95 ಏನು ಹೋರಾಟ ನಡೀತಾ ಇದ್ದಾರೆ, ಏನು ಅವ್ರಿಗೇನು ಸಂಬಳಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಏನು ಬಿಡುತ್ತೋ. ಈಗಲೂ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಎಷ್ಟೋ ಜನಕ್ಕೆ ರನ್ನಿಂಗ್ ಅಲ್ಲಿ ಇರೋರ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಇದಕ್ಕೋಸ್ಕರ ಪೆನ್ಷನ್ ಅಂತ ಬಿಡು, ಮನೆ ಬಸ್ದಲ್ಲಿ ಬರ್ತಾ ಇದ್ರೆ ಆ ಬ್ಯಾನರ್ ನೋಡ್ಬಿಟ್ಟಲ್ಲಿ ಯಾವುದೋ ಅವ್ರದ್ದೇನೋ KSRTC BMTC ಅಂತ ಹಾಕೊಂಡಿದಾರಲ್ಲಪ್ಪ ಅಂತಂದು. ಅಂದ್ರೆ ಅವರು ರಿಟೈರ್ಡ್ ಆದ್ಮೇಲೆ ಗೊತ್ತಾಗುತ್ತೆ ಏನು ಅನ್ನೋದು. ಅವರು ರಿಟೈರ್ಡ್ ಆದ್ಮೇಲೆ ಏನು ಅನ್ನೋದು ಪೆನ್ಷನ್ ಗೊತ್ತಾಗುತ್ತೆ. ಆದ್ರೂ ಕೂಡ 21, 22, 2020, 21ರಿಂದ ಈ ಕಡೆ ಸುಮಾರು ಒಂದು 14,000 ಜನ ಮೇಲೆ ರಿಟೈರ್ಡ್ ಆಗಿದ್ದಾರೆ. 4-5 ವರ್ಷದಿಂದ 14,000 ಜನ ಮೇಲೆ. ಆದ್ರೆ ನಮಗಿಂತ ಅವರು ಯುವಕರು. ಈಗ ಆ ಲೆಕ್ಕಕ್ಕೆ ಹೋದ್ರೆ 62, 63, 64 ವರ್ಷ ಅಂದ್ರೆ ಅವ್ರು ಯುವಕರು. ಅವರು ಬರ್ಬೇಕು ಮುಂದಕ್ಕೆ, ಮುಂದಾಳತ್ವ ತಗೋಬೇಕು. ನಾವು 70 ವರ್ಷ 80 ವರ್ಷದವರು ಈ ತರ ಇದ್ರೆ ಉದ್ದೇಶ ಒಂದೇ, ಆದ್ರೆ ಅವ್ರಿಗೆ ತಲೆಯಲ್ಲಿ ಹೋಗ್ತಾ ಇಲ್ಲ. ಇನ್ನೊಂದು ಈ ಕಮ್ಯುನಿಕೇಶನ್ ಗ್ಯಾಪ್ ಅಂತಾರಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ರನ್ನಿಂಗ್ ಅಲ್ಲಿರೋರು ಬರ್ತಾ ಇದೆ, ಸಂಬಳ ಬರ್ತಾ ಇದೆ. ರಿಟೈರ್ಡ್ ಆಗಿರೋರಿಗೆ PF ಬಂದಿರ್ತದೆ, ಗ್ರಾಚ್ಯುಟಿ ಬಂದಿರ್ತದೆ, ಎನ್ಕ್ಯಾಶ್ಮೆಂಟ್ ಬಂದಿರ್ತದೆ. ಇವು ಒಂದ್ 3-4 ವರ್ಷ ಇರ್ತದೆ ಮನೆಯಲ್ಲಿ ಅವರ ಇದರಲ್ಲಿ. ಅದೆಲ್ಲ ಕಳ್ಕೊಂಡ್ಮೇಲೆ ಆವಾಗ ನೋಡ್ತಾ ಅವ್ರಿಗೆಲ್ಲ ಸುಸ್ತಾಗಿರ್ತಾರೆ, ನಡೆಯಕ್ ಕೂಡ ಸುಸ್ತಾಗಿರ್ತಾರೆ. ಆವಾಗ ನಮ್ ಜೊತೆಲಿ ಬರ್ತಾರೆ ಅಂತ ಅನ್ಕೊಂಡ್ರು. ಅದು ಮಹಾ ತಪ್ಪು. ನಾವು ಕೂಡ ರನ್ನಿಂಗ್ ಅಲ್ಲಿರೋರು ಕೂಡ ಈಗ 59, 60 ವರ್ಷ, ಇನ್ನೇನೋ ಒಂದು 5-6 ತಿಂಗಳು 1 ವರ್ಷ ಒಳಗಡೆ ರಿಟೈರ್ಡ್ ಆಗಿರೋರು ಕೂಡ ತಮ್ಮ ಸ್ನೇಹಿತರು ಇರ್ತಾರೆ. ಮೆಕ್ಯಾನಿಕ್ ಆಗ್ಬೋದು, ಕಂಡಕ್ಟರ್ ಆಗ್ಬೋದು, ಡ್ರೈವರ್ ಆಗ್ಬೋದು, ಆಫೀಸ್ ಸ್ಟಾಫ್ ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಯಾರಿಗೇ ಆಗಲಿ ತಮ್ಮ ಸ್ನೇಹಿತರು ಪರಿಚಯ ಇದ್ದೇ ಇರ್ತದೆ. ನೋಡಪ್ಪ ಈ ತರ ನಡೀತಾ ಇದೆ, ನೀವು ಇವಾಗ್ಲಿಂದಾನೆ ಬನ್ನಿ, ನಮ್ಮ ಜೊತೆ ಸಹಕರಿಸಿ. ಈ ತರ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಉಗ್ರವಾದ ಹೋರಾಟಕ್ಕೆ ತೆಗೆದುಕೊಂಡು ಹೋಗುವವರೆಗೂ ಈ ತರ ಪೆನ್ಷನ್ ಬರಕ್ಕೆ ಚಾನ್ಸೇ ಇಲ್ಲ. ಕೋರ್ಟ್ಗಳಲ್ಲಿ ಈ ತರ ಆಗ್ತಾ ಇದೆ. ಒಬ್ಬರು ಸೇರಿಸ್ಕೊಂಡು ಜನಬಲ ಅನ್ನೋದು ತೋರಿಸಿದರೆ, ನ್ಯಾಯಾಂಗದ ಬಲ ಅಲ್ಲಿ ತೋರಿಸಿದ್ದಾರೆ, ಜನಬಲ ನಮ್ಮದು ತೋರಿಸ್ಬೇಕು. ನ್ಯಾಯಾಂಗದ